ನಮಸ್ಕಾರ ಸ್ನೇಹಿತರೆ, ನೀವು ಈ ವಿಡಿಯೋ ನೋಡುತ್ತಿರುವುದು ಕನ್ನಡ ಮಾಹಿತಿ ಮನೆ ಚಾನೆಲ್ನಲ್ಲಿ ಮತ್ತು ಇಂದು ನಾನು ನಿಮಗೆ ತುಂಬಾ ಮುಖ್ಯವಾದ ಒಂದು ಸುದ್ದಿ ಹೇಳಲು ಬಂದಿದ್ದೇನೆ. ಏಕೆಂದರೆ ಕರ್ನಾಟಕದಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಲಕ್ಷಾಂತರ ಕುಟುಂಬಗಳಿಗೆ ಈ ಸುದ್ದಿ ನೇರವಾಗಿ ಸಂಬಂಧಿಸಿದೆ ಮತ್ತು ನೀವು ಈಗಲೇ ಗಮನ ಕೊಡದಿದ್ದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವ ಅಪಾಯವಿದೆ ಎಂಬುದನ್ನು ನಾನು ಹೇಳುತ್ತಿದ್ದೇನೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಮತ್ತು ಈಗಲೇ ಕನ್ನಡ ಮಾಹಿತಿ ಮನೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾಕೆಂದರೆ ಇಂತಹ ಮುಖ್ಯ ಸುದ್ದಿಗಳನ್ನು ನಾವು ಮೊದಲು ನಿಮಗೆ ತಲುಪಿಸುತ್ತೇವೆ. ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಮಾಹಿತಿ ತಪ್ಪಿಸ್ಕೊಳ್ಬಹುದು. ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ. ನೀವು ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿದ್ದೀರಾ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಹೊಂದಿದ್ದಾರಾ ಮತ್ತು ನೀವು ಈ KYC ಮಾಡಿಸಿದ್ದೀರಾ ಇಲ್ವೇ ಎಂದು ಯೋಚಿಸಿ ನೋಡಿ. ಏಕೆಂದರೆ ಸರ್ಕಾರ ಈಗ ಈ KYC ಮಾಡಿಸದವರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡುವ ದಿಕ್ಕಿನಲ್ಲಿ ಹೋಗುತ್ತಿದೆ ಎಂಬ ಸುದ್ದಿ ಬಂದಿದೆ. ಇದು ನಿಜವೇ ಅಥವಾ ಅತಿರೇಕವೇ ಎಂದು ನೀವು ಯೋಚಿಸುತ್ತಿರಬಹುದು. ಆದರೆ ನಾನು ಹೇಳುವುದು ಸಂಪೂರ್ಣ ಸತ್ಯ ಮತ್ತು ಈ ಮಾಹಿತಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಬಂದಿದೆ. ನೀವು ಈಗಲೇ ಯೋಚಿಸಿ, ನಿಮ್ಮ ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಸಿದ್ಧವಿದೆಯೇ ಮತ್ತು ನೀವು ಎಂದಾದರೂ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಈ KYC ಮಾಡಿಸಿದ್ದೀರಾ ಎಂದು ನೆನಪಿಸಿಕೊಳ್ಳಿ. ಏಕೆಂದರೆ ಇದು ಕೇವಲ ಸರಳ ಪ್ರಕ್ರಿಯೆಯಲ್ಲ, ಇದು ನಿಮ್ಮ ರೇಷನ್ ಧಾನ್ಯ ಪಡೆಯುವುದಕ್ಕೆ ನೇರವಾಗಿ ಸಂಬಂಧಿಸಿದೆ. ಮತ್ತು ಈ KYC ಮಾಡಿಸದಿದ್ದರೆ ಭವಿಷ್ಯದಲ್ಲಿ ನಿಮಗೆ ರೇಷನ್ ಬರದೇ ಇರುವ ಸಾಧ್ಯತೆ ಇದೆ ಎಂಬುದನ್ನು ನಾನು ಹೇಳುತ್ತಿದ್ದೇನೆ. ಈಗ ನೀವು ಕುತೂಹಲದಿಂದ ಯೋಚಿಸುತ್ತಿರುವಿರಿ, ಈ KYC ಎಂದರೇನು ಮತ್ತು ಯಾಕೆ ಇಷ್ಟು ಮುಖ್ಯ ಎಂದು. ಹೌದು, ನಾನು ಅದನ್ನು ವಿವರವಾಗಿ ಹೇಳುತ್ತೇನೆ. ಈ KYC ಎಂದರೆ ಎಲೆಕ್ಟ್ರಾನಿಕ್ ನೋ ಯುವರ್ ಕಸ್ಟಮರ್, ಅಂದರೆ ಆಧಾರ್ ಆಧಾರಿತ ಗುರುತಿನ ಪರಿಶೀಲನೆ. ರೇಷನ್ ಕಾರ್ಡ್ನಲ್ಲಿರುವ ಪ್ರತಿಯೊಬ್ಬ ಸದಸ್ಯರ ವಿವರಗಳನ್ನು ಆಧಾರ್ ಮಾಹಿತಿಯೊಂದಿಗೆ ಹೊಂದಾಣಿಕೆ ಮಾಡಿ ಸರ್ಕಾರದ ದಾಖಲೆಗಳನ್ನು ನವೀಕರಿಸುವ ಪ್ರಕ್ರಿಯೆ ಇದು. ಮತ್ತು ಈ ಪ್ರಕ್ರಿಯೆಯಿಂದ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸರ್ಕಾರಿ ಸೌಲಭ್ಯಗಳು ತಲುಪುವಂತೆ ಮಾಡಲಾಗುತ್ತದೆ. ನೀವು ಇನ್ನೂ ಯೋಚಿಸುತ್ತಿರುವಿರಿ, ನನ್ನ ಕುಟುಂಬಕ್ಕೆ ಇದು ಅನ್ವಯಿಸುತ್ತದೆಯೇ ಎಂದು. ಹೌದು, ಅನ್ವಯಿಸುತ್ತದೆ. ಏಕೆಂದರೆ BPL ರೇಷನ್ ಕಾರ್ಡ್, PHH ಪ್ರಯಾರಿಟಿ, ಹೌಸ್ ಹೋಲ್ಡ್ ಮತ್ತು AAY ಅಂತ್ಯೋದಯ ಅನ್ನ ಯೋಜನೆ ಹೊಂದಿರುವವರೆಲ್ಲರೂ ಈ KYC ಮಾಡಿಸಿಕೊಳ್ಳುವುದು ಮುಖ್ಯ ಮತ್ತು ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಈ KYC ಅಗತ್ಯವಿರಬಹುದು ಎಂಬುದನ್ನು ನೆನಪಿಡಿ. ಈಗ ನಾನು ನಿಮಗೆ ಇನ್ನೊಂದು ಪ್ರಶ್ನೆ ಕೇಳುತ್ತೇನೆ. ನೀವು ಈ KYC ಮಾಡಲು ಯಾವ ದಾಖಲೆಗಳು ಬೇಕು ಎಂದು ತಿಳಿದಿದ್ದೀರಾ ಇಲ್ಲವೇ? ಆದರೆ ನಾನು ಹೇಳುತ್ತೇನೆ, BPL ರೇಷನ್ ಕಾರ್ಡ್ ಕಡ್ಡಾಯ. ಆಧಾರ್ ಕಾರ್ಡ್ ಕುಟುಂಬದ ಎಲ್ಲಾ ಸದಸ್ಯರದ್ದು ಆಧಾರ್ಗೆ ಲಿಂಕ್ ಮೊಬೈಲ್ ಸಂಖ್ಯೆ ಇದ್ದರೆ, ಉತ್ತಮ ಮತ್ತು ಬಯೋಮೆಟ್ರಿಕ್ ಪರಿಶೀಲನೆ ಅಗತ್ಯವಿದ್ದರೆ ಇವೆಲ್ಲವೂ ಬೇಕು. ನೀವು ಇನ್ನೂ ಕುತೂಹಲದಿಂದ ಕೇಳುತ್ತಿರುವಿರಿ, ಇದನ್ನು ಹೇಗೆ ಮಾಡಿಸಬೇಕು ಎಂದು. ಹೌದು, ಎರಡು ಮುಖ್ಯ ರೀತಿಗಳಿವೆ. ಮೊದಲನೆಯದು, ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ, ಅಲ್ಲಿ ರೇಷನ್ ಕಾರ್ಡ್ ನೀಡಿ ಆಧಾರ್ ಸಂಖ್ಯೆ ಪರಿಶೀಲನೆ ಮಾಡಲಾಗುತ್ತದೆ. ಬೆರಳಚ್ಚು ಅಥವಾ ಬಯೋಮೆಟ್ರಿಕ್ ಮೂಲಕ ದೃಢೀಕರಣ ನಡೆಸಲಾಗುತ್ತದೆ ಮತ್ತು ಯಶಸ್ವಿಯಾದ ನಂತರ ಈ KYC ಪೂರ್ಣಗೊಳ್ಳುತ್ತದೆ. ಎರಡನೆಯದು, ಕರ್ನಾಟಕ ಒನ್ ಸೇವಾ ಕೇಂದ್ರಕ್ಕೆ ಹೋಗಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಈ KYC ಪೂರ್ಣಗೊಳಿಸಬಹುದು. ನೀವು ಯೋಚಿಸುತ್ತಿರುವಿರಿ, ಇದನ್ನು ಮಾಡಿಸದಿದ್ದರೆ ಏನಾಗುತ್ತದೆ ಎಂದು. ಇದು ತುಂಬಾ ಮುಖ್ಯ ಪ್ರಶ್ನೆ. ಏಕೆಂದರೆ ಈ KYC ಪೂರ್ಣಗೊಳಿಸಿದ ಫಲಾನುಭವಿಗಳ ಮಾಹಿತಿಯನ್ನು ಮರುಪರಿಶೀಲನೆಗೆ ಒಳಪಡಿಸಬಹುದು ಮತ್ತು ಅಗತ್ಯ ದಾಖಲೆಗಳ ಪರಿಶೀಲನೆ ಪೂರ್ಣಗೊಳ್ಳುವವರೆಗೆ ಕೆಲವು ಸೇವೆಗಳು ಅಥವಾ ಸೌಲಭ್ಯಗಳಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಸರ್ಕಾರ ಸೂಚಿಸಿರುವಂತೆ ಸಮಯಕ್ಕೆ ಈ KYC ಮಾಡಿಸಿಕೊಳ್ಳುವುದು ಉತ್ತಮ. ನೀವು ಇನ್ನೂ ಆಲೋಚಿಸುತ್ತಿರುವಿರಿ, ನನ್ನ ಈ KYC ಸ್ಥಿತಿ ಹೇಗೆ ಪರಿಶೀಲಿಸುವುದು ಎಂದು. ಹೌದು, ನಿಮ್ಮ ರೇಷನ್ ಕಾರ್ಡ್ ಮಾಹಿತಿಯನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಪರಿಶೀಲಿಸಬಹುದು. ಅಲ್ಲಿ ರೇಷನ್ ಕಾರ್ಡ್ ವಿವರ, ಸದಸ್ಯರ ಮಾಹಿತಿ, ಈ KYC ಸ್ಥಿತಿ ಮತ್ತು ಅರ್ಜಿ ಮಾಹಿತಿ ನೋಡಬಹುದು. ಅಧಿಕೃತ ಲಿಂಕ್ AHARA ಚುಕ್ಕೆ ಕರ್ನಾಟಕ ಚುಕ್ಕೆ ಗೌ ಚುಕ್ಕೆ ಇನ್ನಾಗಿದೆ. ನೀವು ಈಗಲೇ ಯೋಚಿಸಿ, ನನ್ನ ಕುಟುಂಬಕ್ಕೆ ಈ KYC ಮಾಡಿಸಿದ್ರೆ ಏನು ಲಾಭ ಎಂದು. ಹೌದು, ರೇಷನ್ ವಿತರಣೆಯಲ್ಲಿ ತೊಂದರೆ ಇರುವುದಿಲ್ಲ. ಕುಟುಂಬದ ಸದಸ್ಯರ ಮಾಹಿತಿ ಸರಿಯಾಗಿರುತ್ತದೆ. ಸರ್ಕಾರಿ ದಾಖಲೆಗಳಲ್ಲಿ ನಿಖರ ಮಾಹಿತಿ ಲಭ್ಯವಾಗುತ್ತದೆ. ಭವಿಷ್ಯದ ಪರಿಶೀಲನೆ ಸುಲಭವಾಗುತ್ತದೆ ಮತ್ತು ವಿವಿಧ ಸರ್ಕಾರಿ ಯೋಜನೆಗಳ ಪ್ರಯೋಜನ ಪಡೆಯಲು ಅನುಕೂಲವಾಗುತ್ತದೆ. ಇದಲ್ಲದೆ ಈ KYCಯ ಪ್ರಮುಖ ಪ್ರಯೋಜನಗಳು: ರೇಷನ್ ಕಾರ್ಡ್ ಮಾಹಿತಿ ನವೀಕರಣ, ಕುಟುಂಬದ ಸದಸ್ಯರ ವಿವರ ದೃಢೀಕರಣ, ನಕಲಿ ದಾಖಲೆಗಳ ತಡೆ, ಸರ್ಕಾರಿ ಯೋಜನೆಗಳ ಸೌಲಭ್ಯ ಪಡೆಯಲು ಅನುಕೂಲ ಮತ್ತು ಆಹಾರ ಭದ್ರತಾ ಯೋಜನೆಗಳ ಪಾರದರ್ಶಕ ಅನುಷ್ಠಾನ ಇವೆಲ್ಲವೂ ಇವೆ. ನೀವು ಇನ್ನೂ ಕುತೂಹಲದಿಂದ ಕೇಳುತ್ತಿರುವಿರಿ, ಈ KYC ಮಾಡುವಾಗ ಯಾವ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂದು. ಹೌದು, ಈ KYC ಮಾಡುವಾಗ ಆಧಾರ್ ಕಾರ್ಡ್ ಕಡ್ಡಾಯ. ಕುಟುಂಬದ ಎಲ್ಲಾ ಸದಸ್ಯರ ಮಾಹಿತಿ ಪರಿಶೀಲಿಸಿಕೊಳ್ಳಿ. ಅಧಿಕೃತ ಕೇಂದ್ರಗಳಲ್ಲಿಯೇ ಈ KYC ಮಾಡಿಸಿಕೊಳ್ಳಿ. ಅಪರಿಚಿತ ವ್ಯಕ್ತಿಗಳಿಗೆ OTP ಅಥವಾ ಆಧಾರ್ ವಿವರಗಳನ್ನು ನೀಡಬೇಡಿ ಮತ್ತು ಸರ್ಕಾರದ ಅಧಿಕೃತ ಸೂಚನೆಗಳನ್ನು ಮಾತ್ರ ನಂಬಿ. ಇದು ತುಂಬಾ ಮುಖ್ಯ, ಏಕೆಂದರೆ ಇತ್ತೀಚೆಗೆ ಅನೇಕರು ಮೋಸ ಹೋಗುತ್ತಿದ್ದಾರೆ. ನೀವು ಈಗಲೇ ಯೋಚಿಸಿ, ಈ KYC ಉಚಿತವೇ ಎಂದು. ಹೌದು, ಸರ್ಕಾರದ ಅಧಿಕೃತ ಕೇಂದ್ರಗಳಲ್ಲಿ ನಿಯಮಾನುಸಾರ ಸೇವೆ ಒದಗಿಸಲಾಗುತ್ತದೆ. ಮನೆಯ ಎಲ್ಲ ಸದಸ್ಯರು ಬರಬೇಕೆ ಎಂದು ಕೇಳಿದರೆ, ಬಯೋಮೆಟ್ರಿಕ್ ದೃಢೀಕರಣ ಅಗತ್ಯವಿದ್ದರೆ ಸಂಬಂಧಿತ ಸದಸ್ಯರ ಹಾಜರಾತಿ ಬೇಕಾಗಬಹುದು. ಈ KYC ಮಾಡಲು ಎಷ್ಟು ಸಮಯ ಬೇಕಾಗುತ್ತದೆ ಎಂದು ಕೇಳಿದರೆ, ದಾಖಲೆಗಳು ಸರಿಯಾಗಿದ್ದರೆ ಸಾಮಾನ್ಯವಾಗಿ ಕೆಲವೇ ನಿಮಿಷಗಳಲ್ಲಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಎಲ್ಲಿ ಮಾಡಿಸಬಹುದು ಎಂದು ಕೇಳಿದರೆ, ನ್ಯಾಯಬೆಲೆ ಅಂಗಡಿ ಕರ್ನಾಟಕ ಒನ್ ಕೇಂದ್ರ ಮತ್ತು ಸರ್ಕಾರ ಮಾನ್ಯತೆ ನೀಡಿರುವ ಸೇವಾ ಕೇಂದ್ರಗಳು ಇವೆ. ನೀವು ಇನ್ನೂ ಆಲೋಚಿಸುತ್ತಿರುವಿರಿ, ಈ ಪ್ರಕ್ರಿಯೆ ಯಾಕೆ ಇಷ್ಟು ಮುಖ್ಯ ಎಂದು. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಫಲಾನುಭವಿಗಳ ಮಾಹಿತಿಯನ್ನು ಡಿಜಿಟಲ್ ರೂಪದಲ್ಲಿ ಪರಿಶೀಲಿಸುತ್ತಿದೆ. ಆದ್ದರಿಂದ ಈ KYC ಪೂರ್ಣಗೊಂಡಿದ್ದರೆ ಭವಿಷ್ಯದಲ್ಲಿ ಯಾವುದೇ ದಾಖಲೆ ಪರಿಶೀಲನೆ ಸಂದರ್ಭದಲ್ಲಿ ಸಮಸ್ಯೆ ಎದುರಾಗುವುದಿಲ್ಲ ಮತ್ತು ನಿಮ್ಮ ಕುಟುಂಬದ
ಸದಸ್ಯರ ಮಾಹಿತಿ ಸರ್ಕಾರದ ದಾಖಲೆಗಳಲ್ಲಿ ಸರಿಯಾಗಿ ದಾಖಲಾಗುತ್ತದೆ. ಇದರಿಂದ ರೇಷನ್ ವಿತರಣೆ ಸೇರಿದಂತೆ ವಿವಿಧ ಸರ್ಕಾರಿ ಯೋಜನೆಗಳ ಸೌಲಭ್ಯಗಳನ್ನು ಪಡೆಯಲು ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ನೀವು ಈಗಲೇ ಯೋಚಿಸಿ, ನನ್ನ ರೇಷನ್ ಕಾರ್ಡ್ ರದ್ದಾಗುವ ಅಪಾಯವಿದೆಯೇ ಎಂದು. ಹೌದು, ಈ KYC ಮಾಡಿಸದಿದ್ದರೆ ಅಂತಹ ಸಾಧ್ಯತೆ ಇದೆ ಎಂಬುದನ್ನು ಸರ್ಕಾರ ಸೂಚಿಸುತ್ತಿದೆ. ಆದ್ದರಿಂದ ನೀವು ಅಥವಾ ನಿಮ್ಮ ಕುಟುಂಬದವರು BPL ರೇಷನ್ ಕಾರ್ಡ್ ಹೊಂದಿದ್ದರೆ ಈ KYC ಸ್ಥಿತಿಯನ್ನು ಪರಿಶೀಲಿಸಿ ಅಗತ್ಯವಿದ್ದರೆ ತಕ್ಷಣ ಪೂರ್ಣಗೊಳಿಸಿಕೊಳ್ಳಿ. ಸರ್ಕಾರದ ದಾಖಲೆಗಳಲ್ಲಿ ನಿಮ್ಮ ಮಾಹಿತಿ ನವೀಕರಿಸಿಕೊಂಡರೆ ರೇಷನ್ ಸೇರಿದಂತೆ ವಿವಿಧ ಸರ್ಕಾರಿ ಸೌಲಭ್ಯಗಳನ್ನು ಯಾವುದೇ ತೊಂದರೆಯಿಲ್ಲದೆ ಪಡೆಯಲು ಸಹಾಯವಾಗುತ್ತದೆ. ಈ KYC ಕುರಿತು ಇತ್ತೀಚಿನ ಮಾಹಿತಿ, ಗಡುವು ಹಾಗೂ ಸೇವೆಗಳ ವಿವರಗಳಿಗೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕೃತ ವೆಬ್ಸೈಟ್ ಅಥವಾ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಯನ್ನು ಸಂಪರ್ಕಿಸಿ. ನೀವು ಇನ್ನೂ ಕುತೂಹಲದಿಂದ ಕೇಳುತ್ತಿರುವಿರಿ, ಈ ಮಾಹಿತಿ ಯಾವಾಗಿನಿಂದ ಅನ್ವಯಿಸುತ್ತದೆ ಎಂದು. ಈ ಮಾಹಿತಿ ಆಗಸ್ಟ್ 2026ರಲ್ಲಿ ಪ್ರಕಟವಾಗಿದೆ ಮತ್ತು ಈಗಲೇ ಕ್ರಮ ಕೈಗೊಳ್ಳಬೇಕು ಎಂಬುದನ್ನು ನಾನು ಹೇಳುತ್ತಿದ್ದೇನೆ. ನೀವು ಯೋಚಿಸುತ್ತಿರುವಿರಿ, ನನ್ನ ಹತ್ತಿರದ ನ್ಯಾಯಬೆಲೆ ಅಂಗಡಿಯಲ್ಲಿ ಇದನ್ನು ಮಾಡಿಸಬಹುದೇ ಎಂದು. ಹೌದು, ಮಾಡಿಸಬಹುದು ಮತ್ತು ಅಲ್ಲಿ ಸರಳವಾಗಿ ಪ್ರಕ್ರಿಯೆ ನಡೆಯುತ್ತದೆ. ನೀವು ಇನ್ನೂ ಆಲೋಚಿಸುತ್ತಿರುವಿರಿ, ಕುಟುಂಬದ ಎಲ್ಲಾ ಸದಸ್ಯರು ಒಟ್ಟಿಗೆ ಹೋಗಬೇಕೇ ಎಂದು. ಅಗತ್ಯವಿದ್ದರೆ ಹೌದು, ಆದರೆ ಸಾಮಾನ್ಯವಾಗಿ ಬಯೋಮೆಟ್ರಿಕ್ ಬೇಕಾದರೆ ಮಾತ್ರ. ನೀವು ಈಗಲೇ ಯೋಚಿಸಿ, ನನ್ನ ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿ, ಏಕೆಂದರೆ ಅದು ಉತ್ತಮ, ಆದರೆ ಕಡ್ಡಾಯವಲ್ಲ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ KYC ಮಾಡಿಸಿದ ನಂತರ ತಕ್ಷಣ ರೇಷನ್ ಬರುತ್ತದೆಯೇ ಎಂದು. ಹೌದು, ಮಾಹಿತಿ ನವೀಕರಣವಾದ ನಂತರ ಸುಲಭವಾಗುತ್ತದೆ. ನೀವು ಇನ್ನೂ ಯೋಚಿಸುತ್ತಿರುವಿರಿ, ನಕಲಿ ದಾಖಲೆಗಳಿಂದ ಹೇಗೆ ರಕ್ಷಣೆ ಸಿಗುತ್ತದೆ ಎಂದು. ಈ KYC ಮೂಲಕ ನಕಲಿ ದಾಖಲೆಗಳನ್ನು ತಡೆಯಲಾಗುತ್ತದೆ ಮತ್ತು ಅರ್ಹರಿಗೆ ಮಾತ್ರ ಸೌಲಭ್ಯ ತಲುಪುತ್ತದೆ. ನೀವು ಈಗಲೇ ಯೋಚಿಸಿ, ನನ್ನ ಕುಟುಂಬದಲ್ಲಿ ಯಾರಾದರೂ ಈ KYC ಮಾಡಿಸದಿದ್ದರೆ ಏನು ಮಾಡಬೇಕು ಎಂದು. ತಕ್ಷಣ ಅಧಿಕೃತ ಕೇಂದ್ರಕ್ಕೆ ಹೋಗಿ ಮಾಡಿಸಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ ಪ್ರಕ್ರಿಯೆ ಎಷ್ಟು ಸುರಕ್ಷಿತ ಎಂದು. ಅಧಿಕೃತ ಕೇಂದ್ರಗಳಲ್ಲಿ ಸಂಪೂರ್ಣ ಸುರಕ್ಷಿತ ಮತ್ತು ಅಪರಿಚಿತರಿಗೆ ಮಾಹಿತಿ ನೀಡಬೇಡಿ ಎಂಬುದನ್ನು ನೆನಪಿಡಿ. ನೀವು ಇನ್ನೂ ಆಲೋಚಿಸುತ್ತಿರುವಿರಿ, ಸರ್ಕಾರಿ ಯೋಜನೆಗಳಿಗೆ ಇದು ಹೇಗೆ ಸಹಾಯ ಮಾಡುತ್ತದೆ ಎಂದು. ಈ KYCಯಿಂದ ನಿಮ್ಮ ಮಾಹಿತಿ ನಿಖರವಾಗಿರುವುದರಿಂದ ಎಲ್ಲಾ ಯೋಜನೆಗಳಲ್ಲಿ ಸುಲಭವಾಗಿ ಪ್ರಯೋಜನ ಪಡೆಯಬಹುದು. ನೀವು ಈಗಲೇ ಯೋಚಿಸಿ, ನನ್ನ ರೇಷನ್ ಕಾರ್ಡ್ ಪ್ರಕಾರ ಯಾವುದು, BPL, PHH ಅಥವಾ AAY ಎಂದು ಪರಿಶೀಲಿಸಿ ಮತ್ತು ಅದಕ್ಕೆ ಅನುಗುಣವಾಗಿ ಕ್ರಮ ಕೈಗೊಳ್ಳಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ ಮಾಹಿತಿ ಎಲ್ಲಾ ಜಿಲ್ಲೆಗಳಿಗೆ ಅನ್ವಯಿಸುತ್ತದೆಯೇ ಎಂದು. ಹೌದು, ಕರ್ನಾಟಕ ರಾಜ್ಯದಾದ್ಯಂತ ಅನ್ವಯಿಸುತ್ತದೆ. ನೀವು ಇನ್ನೂ ಯೋಚಿಸುತ್ತಿರುವಿರಿ, ಈ KYC ಮಾಡಿಸಲು ಯಾವುದೇ ಶುಲ್ಕ ಇದೆಯೇ ಎಂದು. ಅಧಿಕೃತ ಕೇಂದ್ರಗಳಲ್ಲಿ ನಿಯಮಾನುಸಾರ ಸೇವೆ ಇದೆ. ನೀವು ಈಗಲೇ ಯೋಚಿಸಿ, ನನ್ನ ಹತ್ತಿರದ ಕರ್ನಾಟಕ 1 ಕೇಂದ್ರ ಎಲ್ಲಿದೆ ಎಂದು ಹುಡುಕಿ ಮತ್ತು ಹೋಗಿ ಮಾಡಿಸಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಬಯೋಮೆಟ್ರಿಕ್ ಪರಿಶೀಲನೆ ಯಾವಾಗ ಬೇಕು ಎಂದು. ಅಗತ್ಯವಿದ್ದಾಗ ಮಾತ್ರ. ನೀವಿನ್ನೂ ಆಲೋಚಿಸುತ್ತಿರುವಿರಿ, ಈ KYC ಪೂರ್ಣಗೊಂಡ ನಂತರ ಹೇಗೆ ಖಚಿತಪಡಿಸುವುದು ಎಂದು. ವೆಬ್ಸೈಟ್ನಲ್ಲಿ ಸ್ಥಿತಿ ಪರಿಶೀಲಿಸಿ. ನೀವು ಈಗಲೇ ಯೋಚಿಸಿ, ನನ್ನ ಕುಟುಂಬದ ಸದಸ್ಯರಲ್ಲಿ ಯಾರಾದರೂ ಆಧಾರ್ ಇಲ್ಲದಿದ್ದರೆ ಏನು ಮಾಡಬೇಕು ಎಂದು. ಮೊದಲು ಆಧಾರ್ ಮಾಡಿಸಿ, ನಂತರ ಈ KYC ಮಾಡಿಸಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ ಪ್ರಕ್ರಿಯೆ ಎಷ್ಟು ಬೇಗನೆ ಪೂರ್ಣಗೊಳ್ಳುತ್ತದೆ ಎಂದು. ಕೆಲವೇ ನಿಮಿಷಗಳಲ್ಲಿ. ನೀವು ಇನ್ನೂ ಯೋಚಿಸುತ್ತಿರುವಿರಿ, ನ್ಯಾಯಬೆಲೆ ಅಂಗಡಿಯಲ್ಲಿ ಜನರ ಗುಂಪು ಇದ್ದರೆ ಏನು ಮಾಡಬೇಕು ಎಂದು. ಸಮಯಕ್ಕೆ ಹೋಗಿ ಅಥವಾ ಕರ್ನಾಟಕ 1ಗೆ ಹೋಗಿ. ನೀವು ಈಗಲೇ ಯೋಚಿಸಿ, ನನ್ನ ರೇಷನ್ ಕಾರ್ಡ್ ಮಾಹಿತಿ ತಪ್ಪಾಗಿದ್ದರೆ ಹೇಗೆ ಸರಿಪಡಿಸುವುದು ಎಂದು. ಈ KYC ಸಮಯದಲ್ಲಿ ಸರಿಪಡಿಸಬಹುದು. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಸರ್ಕಾರ ಈ ಪ್ರಕ್ರಿಯೆಯನ್ನು ಯಾಕೆ ತರುತ್ತಿದೆ ಎಂದು. ಅರ್ಹರಿಗೆ ಮಾತ್ರ ಸೌಲಭ್ಯ ತಲುಪಿಸಲು ಮತ್ತು ನಕಲಿ ತಡೆಯಲು. ನೀವು ಇನ್ನೂ ಆಲೋಚಿಸುತ್ತಿರುವಿರಿ, ಈ KYC ಮಾಡಿಸದವರಿಗೆ ಯಾವುದೇ ಅವಕಾಶ ಇದೆಯೇ ಎಂದು. ಸಮಯಕ್ಕೆ ಮಾಡಿಸಿ, ಇಲ್ಲದಿದ್ದರೆ ತೊಂದರೆ ಆಗಬಹುದು. ನೀವು ಈಗಲೇ ಯೋಚಿಸಿ, ನನ್ನ ಕುಟುಂಬದಲ್ಲಿ ಹಿರಿಯರು ಇದ್ದರೆ ಹೇಗೆ ಮಾಡಿಸುವುದು ಎಂದು. ಅವರನ್ನು ಕರೆದುಕೊಂಡು ಹೋಗಿ ಅಥವಾ ಅಗತ್ಯವಿದ್ದರೆ ಸಹಾಯ ಪಡೆಯಿರಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ ಮಾಹಿತಿ ನಿಜವೇ ಎಂದು. ಹೌದು, ಅಧಿಕೃತ ಮೂಲದಿಂದ ಬಂದಿದೆ ಮತ್ತು ನಾನು ನಿಮಗೆ ಸತ್ಯವನ್ನು ಮಾತ್ರ ಹೇಳುತ್ತಿದ್ದೇನೆ. ನೀವಿನ್ನೂ ಯೋಚಿಸುತ್ತಿರುವಿರಿ, ವಿಡಿಯೋ ಕೊನೆಯವರೆಗೆ ನೋಡುವುದರಿಂದ ಏನು ಲಾಭ ಎಂದು. ಏಕೆಂದರೆ ಎಲ್ಲಾ ವಿವರಗಳನ್ನು ನಾನು ಹೇಳುತ್ತಿದ್ದೇನೆ ಮತ್ತು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. ನೀವು ಈಗಲೇ ಯೋಚಿಸಿ, ನನ್ನ ಸ್ನೇಹಿತರಿಗೆ ಈ ಮಾಹಿತಿ ಹೇಗೆ ಹಂಚುವುದು ಎಂದು. ಈ ವಿಡಿಯೋವನ್ನು ಶೇರ್ ಮಾಡಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಕನ್ನಡ ಮಾಹಿತಿ ಮನೆ ಚಾನೆಲ್ನಲ್ಲಿ ಇನ್ನಷ್ಟು ಸುದ್ದಿಗಳು ಬರುತ್ತವೆಯೇ ಎಂದು. ಹೌದು, ಪ್ರತಿದಿನ ಮುಖ್ಯ ಸುದ್ದಿಗಳನ್ನು ನಾವು ನೀಡುತ್ತೇವೆ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ. ನೀವು ಇನ್ನೂ ಆಲೋಚಿಸುತ್ತಿರುವಿರಿ, ಈ KYC ಮಾಡಿಸುವುದು ಕಡ್ಡಾಯವೇ ಎಂದು. ಹೌದು, ಮತ್ತು ಇಲ್ಲದಿದ್ದರೆ ರೇಷನ್ ಕಾರ್ಡ್ ರದ್ದಾಗುವ ಅಪಾಯವಿದೆ ಎಂಬುದನ್ನು ನೆನಪಿಡಿ. ನೀವು ಈಗಲೇ ಯೋಚಿಸಿ, ನನ್ನ ರೇಷನ್ ಕಾರ್ಡ್ ನಂಬರ್ ಎಲ್ಲಿ ನೋಡುವುದೆಂದು. ಕಾರ್ಡ್ನ ಮೇಲೆ ಇದೆ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಆಧಾರ್ ಮತ್ತು ರೇಷನ್ ಕಾರ್ಡ್ ಲಿಂಕ್ ಆಗಿಲ್ಲದಿದ್ದರೆ ಏನು ಮಾಡಬೇಕು ಎಂದು. ಈ KYC ಸಮಯದಲ್ಲಿ ಲಿಂಕ್ ಆಗುತ್ತದೆ. ನೀವು ಇನ್ನೂ ಯೋಚಿಸುತ್ತಿರುವಿರಿ, ಈ ಪ್ರಕ್ರಿಯೆ ಗ್ರಾಮೀಣ ಪ್ರದೇಶಗಳಲ್ಲಿ ಸುಲಭವೇ ಎಂದು. ಹೌದು, ನ್ಯಾಯಬೆಲೆ ಅಂಗಡಿಗಳು ಎಲ್ಲೆಡೆ ಇವೆ. ನೀವು ಈಗಲೇ ಯೋಚಿಸಿ, ನನ್ನ ಕುಟುಂಬದಲ್ಲಿ ಮಕ್ಕಳು ಇದ್ದರೆ ಅವರಿಗೂ ಈ KYC ಬೇಕೇ ಎಂದು. ಹೌದು, ಎಲ್ಲಾ ಸದಸ್ಯರಿಗೂ ಬೇಕು. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ KYC ಮಾಡಿಸಿದ ನಂತರ
ಯಾವುದೇ ರಸೀದಿ ಸಿಗುತ್ತದೆಯೇ ಎಂದು ಸಾಮಾನ್ಯವಾಗಿ ದೃಢೀಕರಣ ಆಗುತ್ತದೆ. ನೀವಿನ್ನೂ ಆಲೋಚಿಸುತ್ತಿರುವಿರಿ, ಸರ್ಕಾರ ಈ ಪ್ರಕ್ರಿಯೆಯನ್ನು ಎಷ್ಟು ಕಾಲ ಮುಂದುವರಿಸುತ್ತದೆ ಎಂದು. ಇತ್ತೀಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ನೋಡಿ. ನೀವು ಈಗಲೇ ಯೋಚಿಸಿ, ನನ್ನ ಹತ್ತಿರದ ಅಧಿಕೃತ ಕೇಂದ್ರ ಯಾವುದು ಎಂದು ಹುಡುಕಿ ಮತ್ತು ಹೋಗಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ KYC ಮಾಡಿಸಲು ಯಾವುದೇ ಆನ್ಲೈನ್ ರೀತಿ ಇದೆಯೇ ಎಂದು. ಪ್ರಸ್ತುತವಾಗಿ ನ್ಯಾಯಬೆಲೆ ಅಂಗಡಿ ಅಥವಾ ಕರ್ನಾಟಕ ಒನ್ನಲ್ಲಿ ಮಾಡಿಸಬೇಕು. ನೀವಿನ್ನೂ ಯೋಚಿಸುತ್ತಿರುವಿರಿ, ಈ ಮಾಹಿತಿ ನನ್ನಂತಹ ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ಇದೆಯೇ ಎಂದು. ಹೌದು, ನಾನು ಸರಳ ಕನ್ನಡದಲ್ಲಿ ಹೇಳುತ್ತಿದ್ದೇನೆ. ನೀವು ಈಗಲೇ ಯೋಚಿಸಿ, ನನ್ನ ಸ್ನೇಹಿತರು ಈ KYC ಮಾಡಿಸಿದ್ದಾರೆ, ಆದರೆ ನಾನು ಮಾಡಿಸಿಲ್ಲ, ಏನು ಮಾಡಬೇಕು ಎಂದು. ತಕ್ಷಣ ಮಾಡಿಸಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ರೇಷನ್ ಧಾನ್ಯ ಪಡೆಯುವಾಗ ಈ KYC ಸ್ಥಿತಿ ನೋಡುತ್ತಾರೆಯೇ ಎಂದು ಭವಿಷ್ಯದಲ್ಲಿ ನೋಡಬಹುದು. ನೀವು ಇನ್ನೂ ಆಲೋಚಿಸುತ್ತಿರುವಿರಿ, ಈ ಪ್ರಕ್ರಿಯೆ ಯಾಕೆ ಡಿಜಿಟಲ್ ಆಗಿದೆ ಎಂದು. ಪಾರದರ್ಶಕತೆಗಾಗಿ ನೀವು ಈಗಲೇ ಯೋಚಿಸಿ, ನನ್ನ ಆಧಾರ್ ಕಾರ್ಡ್ ಹಳೆಯದಾಗಿದ್ದರೆ ಏನು ಮಾಡಬೇಕು ಎಂದು ನವೀಕರಿಸಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ KYC ಮಾಡಿಸುವುದರಿಂದ ನನ್ನ ವೈಯಕ್ತಿಕ ಮಾಹಿತಿ ಸುರಕ್ಷಿತವೇ ಎಂದು. ಹೌದು, ಅಧಿಕೃತ ಕೇಂದ್ರಗಳಲ್ಲಿ ಸುರಕ್ಷಿತ. ನೀವು ಇನ್ನೂ ಯೋಚಿಸುತ್ತಿರುವಿರಿ, ಈ ಸುದ್ದಿ ನನಗೆ ಯಾಕೆ ಮುಖ್ಯ ಎಂದು. ಏಕೆಂದರೆ ನಿಮ್ಮ ದೈನಂದಿನ ರೇಷನ್ಗೆ ಸಂಬಂಧಿಸಿದೆ. ನೀವು ಈಗಲೇ ಯೋಚಿಸಿ, ನನ್ನ ಕುಟುಂಬದಲ್ಲಿ ಯಾರಾದರೂ ವಲಸೆ ಹೋಗಿದ್ದರೆ ಹೇಗೆ ಮಾಡಿಸುವುದು ಎಂದು. ಅವರು ಹಿಂತಿರುಗಿ ಬಂದು ಮಾಡಿಸಬೇಕು. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ KYC ಸ್ಥಿತಿ ತಪ್ಪಾಗಿ ತೋರಿಸಿದರೆ ಏನು ಮಾಡಬೇಕು ಎಂದು. ಅಧಿಕೃತ ಕೇಂದ್ರಕ್ಕೆ ಹೋಗಿ ಸರಿಪಡಿಸಿ. ನೀವು ಇನ್ನೂ ಆಲೋಚಿಸುತ್ತಿರುವಿರಿ, ಈ ಪ್ರಕ್ರಿಯೆ ಎಷ್ಟು ಮಂದಿ ಮಾಡಿಸಿದ್ದಾರೆ ಎಂದು. ಲಕ್ಷಾಂತರ ಜನರು ಮಾಡಿಸುತ್ತಿದ್ದಾರೆ. ನೀವು ಈಗಲೇ ಯೋಚಿಸಿ, ನನ್ನ ರೇಷನ್ ಕಾರ್ಡ್ BPL ಅಲ್ಲದಿದ್ದರೆ ಏನು ಮಾಡಬೇಕು ಎಂದು. PHH ಅಥವಾ AAY ಇದ್ದರೂ ಮಾಡಿಸಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ ಮಾಹಿತಿ ನನ್ನ ಹಳ್ಳಿಯಲ್ಲಿ ತಿಳಿದಿದೆಯೇ ಎಂದು ಈ ವಿಡಿಯೋ ಮೂಲಕ ತಿಳಿಸಿ. ನೀವು ಇನ್ನೂ ಯೋಚಿಸುತ್ತಿರುವಿರಿ, ಈ KYC ಮಾಡಿಸಲು ಯಾವುದೇ ದಾಖಲೆ ಕಳೆದು ಹೋದರೆ ಏನು ಮಾಡಬೇಕು ಎಂದು. ನಕಲು ತೆಗೆದುಕೊಂಡು ಹೋಗಿ. ನೀವು ಈಗಲೇ ಯೋಚಿಸಿ, ನನ್ನ ಕುಟುಂಬದಲ್ಲಿ ವಿವಾಹಿತರು ಇದ್ದರೆ ಹೇಗೆ ಮಾಡಿಸುವುದು ಎಂದು. ಎಲ್ಲಾ ಸದಸ್ಯರಿಗೂ ಮಾಡಿಸಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ ಪ್ರಕ್ರಿಯೆ ಯಾವುದೇ ವಯಸ್ಸಿನವರಿಗೆ ಅನ್ವಯಿಸುತ್ತದೆಯೇ ಎಂದು. ಹೌದು, ಎಲ್ಲರಿಗೂ. ನೀವು ಇನ್ನೂ ಆಲೋಚಿಸುತ್ತಿರುವಿರಿ, ಈ KYC ಮಾಡಿಸಿದ ನಂತರ ಯಾವುದೇ ಬದಲಾವಣೆ ಮಾಡಬಹುದೇ ಎಂದು. ಅಗತ್ಯವಿದ್ದರೆ ಮಾಡಬಹುದು. ನೀವು ಈಗಲೇ ಯೋಚಿಸಿ, ನನ್ನ ರೇಷನ್ ಕಾರ್ಡ್ನಲ್ಲಿ ಹೆಸರು ತಪ್ಪಾಗಿದ್ದರೆ ಹೇಗೆ ಸರಿಪಡಿಸುವುದು ಎಂದು. ಈ KYC ಸಮಯದಲ್ಲಿ ಸರಿಪಡಿಸಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ ಸುದ್ದಿ ನನ್ನಂತಹ ಬಡವರಿಗೆ ಸಹಾಯ ಮಾಡುತ್ತದೆಯೇ ಎಂದು. ಹೌದು, ಅರ್ಹರಿಗೆ ಸೌಲಭ್ಯ ತಲುಪಿಸಲು. ನೀವು ಇನ್ನೂ ಯೋಚಿಸುತ್ತಿರುವಿರಿ, ಈ KYC ಮಾಡಿಸಲು ಯಾವುದೇ ಸಮಯ ಮಿತಿ ಇದೆಯೇ ಎಂದು. ಇತ್ತೀಚಿನ ಮಾಹಿತಿಗಾಗಿ ಅಧಿಕೃತ ಮೂಲ ನೋಡಿ. ನೀವು ಈಗಲೇ ಯೋಚಿಸಿ, ನನ್ನ ಹತ್ತಿರದ ನ್ಯಾಯಬೆಲೆ ಅಂಗಡಿ ಮುಚ್ಚಿದರೆ ಏನು ಮಾಡಬೇಕು ಎಂದು. ಕರ್ನಾಟಕ ಒನ್ಗೆ ಹೋಗಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ ಪ್ರಕ್ರಿಯೆ ಎಷ್ಟು ಪಾರದರ್ಶಕ ಎಂದು. ಸಂಪೂರ್ಣ ಪಾರದರ್ಶಕ. ನೀವು ಇನ್ನೂ ಆಲೋಚಿಸುತ್ತಿರುವಿರಿ, ಈ KYC ಮಾಡಿಸುವುದರಿಂದ ನನ್ನ ರೇಷನ್ ಪ್ರಮಾಣ ಹೆಚ್ಚಾಗುತ್ತದೆಯೇ ಎಂದು. ಇಲ್ಲ, ಆದರೆ ತೊಂದರೆ ಇಲ್ಲದೆ ಸಿಗುತ್ತದೆ. ನೀವು ಈಗಲೇ ಯೋಚಿಸಿ, ನನ್ನ ಕುಟುಂಬದಲ್ಲಿ ಅಂಗವಿಕಲರು ಇದ್ದರೆ ಹೇಗೆ ಮಾಡಿಸುವುದು ಎಂದು. ಸಹಾಯ ಪಡೆದು ಮಾಡಿಸಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ ಮಾಹಿತಿ ನನ್ನ ಜಿಲ್ಲೆಗೆ ವಿಶೇಷವಾಗಿ ಅನ್ವಯಿಸುತ್ತದೆಯೇ ಎಂದು. ಎಲ್ಲ ಜಿಲ್ಲೆಗಳಿಗೆ ಸಮಾನ. ನೀವು ಇನ್ನೂ ಯೋಚಿಸುತ್ತಿರುವಿರಿ, ಈ KYC ಮಾಡಿಸಲು ಯಾವುದೇ ಫಾರ್ಮ್ ಭರ್ತಿ ಮಾಡಬೇಕೇ ಎಂದು. ಅಧಿಕೃತ ಕೇಂದ್ರದಲ್ಲಿ ಮಾರ್ಗದರ್ಶನ ಸಿಗುತ್ತದೆ. ನೀವು ಈಗಲೇ ಯೋಚಿಸಿ, ನನ್ನ ಆಧಾರ್ ಕಾರ್ಡ್ನಲ್ಲಿ ಫೋಟೋ ಹಳೆಯದಾಗಿದ್ದರೆ ಏನು ಮಾಡಬೇಕು ಎಂದು. ನವೀಕರಿಸಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ ಪ್ರಕ್ರಿಯೆ ಯಾವುದೇ ಭಾಷೆಯಲ್ಲಿ ನಡೆಯುತ್ತದೆಯೇ ಎಂದು. ಕನ್ನಡದಲ್ಲಿ ನಡೆಯುತ್ತದೆ. ನೀವು ಇನ್ನೂ ಆಲೋಚಿಸುತ್ತಿರುವಿರಿ, ಈ KYC ಮಾಡಿಸಿದ ನಂತರ ಯಾವುದೇ ಸಮಸ್ಯೆ ಬಂದರೆ ಯಾರನ್ನು ಸಂಪರ್ಕಿಸಬೇಕು ಎಂದು. ಅಧಿಕೃತ ವೆಬ್ಸೈಟ್ ಅಥವಾ ನ್ಯಾಯಬೆಲೆ ಅಂಗಡಿ. ನೀವು ಈಗಲೇ ಯೋಚಿಸಿ, ನನ್ನ ಕುಟುಂಬದಲ್ಲಿ ಯಾರಾದರೂ ವಿದೇಶದಲ್ಲಿದ್ದರೆ ಹೇಗೆ ಮಾಡಿಸುವುದು ಎಂದು. ಅವರು ಹಿಂತಿರುಗಿ ಬಂದು ಮಾಡಿಸಬೇಕು. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ ಸುದ್ದಿ ನನ್ನಂತಹ ರೈತರಿಗೆ ಸಹಾಯ ಮಾಡುತ್ತದೆಯೇ ಎಂದು. ಹೌದು, ಎಲ್ಲಾ BPL ಕುಟುಂಬಗಳಿಗೆ. ನೀವು ಇನ್ನೂ ಯೋಚಿಸುತ್ತಿರುವಿರಿ, ಈ KYC ಮಾಡಿಸಲು ಯಾವುದೇ ವಯಸ್ಸಿನ ಮಿತಿ ಇದೆಯೇ ಎಂದು. ಇಲ್ಲ, ನೀವು ಈಗಲೇ ಯೋಚಿಸಿ, ನನ್ನ ರೇಷನ್ ಕಾರ್ಡ್ನಲ್ಲಿ ವಿಳಾಸ ತಪ್ಪಾಗಿದ್ದರೆ ಹೇಗೆ ಸರಿಪಡಿಸುವುದು ಎಂದು. ಈ KYC ಸಮಯದಲ್ಲಿ ಸರಿಪಡಿಸಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ ಪ್ರಕ್ರಿಯೆ ಯಾವುದೇ ದಿನ ನಡೆಯುತ್ತದೆಯೇ ಎಂದು. ಅಧಿಕೃತ ಕೇಂದ್ರಗಳ ಕೆಲಸದ ದಿನಗಳಲ್ಲಿ. ನೀವು ಇನ್ನೂ ಆಲೋಚಿಸುತ್ತಿರುವಿರಿ, ಈ KYC ಮಾಡಿಸುವುದರಿಂದ ನನ್ನ ಇತರ ಸರ್ಕಾರಿ ಯೋಜನೆಗಳಿಗೆ ಸಹಾಯವಾಗುತ್ತದೆಯೇ ಎಂದು. ಹೌದು, ನೀವು ಈಗಲೇ ಯೋಚಿಸಿ, ನನ್ನ ಕುಟುಂಬದಲ್ಲಿ ಯಾರಾದರೂ ಹೆಸರು ಬದಲಾವಣೆ ಆಗಿದ್ದರೆ ಹೇಗೆ ಮಾಡಿಸುವುದು ಎಂದು. ದಾಖಲೆಗಳೊಂದಿಗೆ ಹೋಗಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ ಮಾಹಿತಿ ನನ್ನಂತಹ ಕಾರ್ಮಿಕರಿಗೆ ಸಹಾಯ ಮಾಡುತ್ತದೆಯೇ ಎಂದು. ಹೌದು, ನೀವು ಇನ್ನೂ ಯೋಚಿಸುತ್ತಿರುವಿರಿ, ಈ KYC ಮಾಡಿಸಲು ಯಾವುದೇ ಆನ್ಲೈನ್ ಅಪ್ಲಿಕೇಶನ್ ಇದೆಯೇ ಎಂದು. ಪ್ರಸ್ತುತವಾಗಿ ಅಧಿಕೃತ ಕೇಂದ್ರಗಳಲ್ಲಿ ಮಾಡಿಸಿ. ನೀವು ಈಗಲೇ ಯೋಚಿಸಿ, ನನ್ನ ರೇಷನ್ ಕಾರ್ಡ್ ಕಳೆದು ಹೋದರೆ ಏನು ಮಾಡಬೇಕು ಎಂದು. ನಕಲು ಪಡೆದು ಮಾಡಿಸಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ ಪ್ರಕ್ರಿಯೆ ಯಾವುದೇ ಶುಲ್ಕ ಇಲ್ಲದೆ ನಡೆಯುತ್ತದೆಯೇ ಎಂದು. ನಿಯಮಾನುಸಾರ. ನೀವು ಇನ್ನೂ ಆಲೋಚಿಸುತ್ತಿರುವಿರಿ, ಈ KYC ಮಾಡಿಸಿದ ನಂತರ ಯಾವುದೇ ದೃಢೀಕರಣ ಸಂದೇಶ ಬರುತ್ತದೆಯೇ ಎಂದು. ಸಾಮಾನ್ಯವಾಗಿ ಬರುತ್ತದೆ. ನೀವು ಈಗಲೇ ಯೋಚಿಸಿ, ನನ್ನ ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದ್ದರೆ ಹೇಗೆ ಮಾಡಿಸುವುದು ಎಂದು. ಅವರ ಹೆಸರು ತೆಗೆದುಹಾಕಿ ಮಾಡಿಸಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ, ಈ ಸುದ್ದಿ ನನ್ನಂತಹ ಮಹಿಳೆಯರಿಗೆ ಸಹಾಯ ಮಾಡುತ್ತದೆಯೇ ಎಂದು. ಹೌದು, ಎಲ್ಲರಿಗೂ. ನೀವು ಇನ್ನೂ ಯೋಚಿಸುತ್ತಿರುವಿರಿ, ಈ KYC ಮಾಡಿಸಲು ಯಾವುದೇ ವಿಶೇಷ ದಾಖಲೆ ಬೇಕೇ ಎಂದು. ಮುಖ್ಯವಾಗಿ ಆಧಾರ್ ಮತ್ತು ರೇಷನ್ ಕಾರ್ಡ್. ನೀವು ಈಗಲೇ ಯೋಚಿಸಿ, ನನ್ನ ಹತ್ತಿರದ ಅಧಿಕೃತ ಕೇಂದ್ರದಲ್ಲಿ ಜನರ ಗುಂಪು ಇದ್ದರೆ ಹೇಗೆ ಮಾಡುವುದು ಎಂದು. ಸಮಯಕ್ಕೆ
ಹೋಗಿ ನೀವು ಕುತೂಹಲದಿಂದ ಕೇಳುತ್ತಿರುವಿರಿ. ಈ ಪ್ರಕ್ರಿಯೆ ಯಾವುದೇ ತೊಂದರೆಯಿಲ್ಲದೆ ನಡೆಯುತ್ತದೆಯೇ ಎಂದು ದಾಖಲೆಗಳು ಸರಿಯಿದ್ದರೆ ಹೌದು, ನೀವು ಇನ್ನೂ ಆಲೋಚಿಸುತ್ತಿರುವಿರಿ. ಈ KYC ಮಾಡಿಸುವುದರಿಂದ ನನ್ನ ಕುಟುಂಬದ ಭದ್ರತೆ ಹೆಚ್ಚಾಗುತ್ತದೆಯೇ ಎಂದು ಹೌದು. ಮಾಹಿತಿ ನಿಖರವಾಗಿರುವುದರಿಂದ ನೀವು ಈಗಲೇ ಯೋಚಿಸಿ, ನನ್ನ ರೇಷನ್ ಕಾರ್ಡ್ನಲ್ಲಿ ಫೋಟೋ ಇಲ್ಲದಿದ್ದರೆ ಏನು ಮಾಡಬೇಕು ಎಂದು ಈ KYC ಸಮಯದಲ್ಲಿ ನವೀಕರಿಸಿ ನೀವು ಕುತೂಹಲದಿಂದ ಕೇಳುತ್ತಿರುವಿರಿ. ಈ ಮಾಹಿತಿ ನನ್ನಂತಹ ವೃದ್ಧರಿಗೆ ಸಹಾಯ ಮಾಡುತ್ತದೆಯೇ ಎಂದು ಹೌದು. ನೀವಿನ್ನೂ ಯೋಚಿಸುತ್ತಿರುವಿರಿ. ಈ KYC ಮಾಡಿಸಲು ಯಾವುದೇ ಸಹಾಯಕ ಇದ್ದಾರೆಯೇ ಎಂದು ಅಧಿಕೃತ ಕೇಂದ್ರಗಳಲ್ಲಿ ಮಾರ್ಗದರ್ಶನ ಸಿಗುತ್ತದೆ. ನೀವು ಈಗಲೇ ಯೋಚಿಸಿ, ನನ್ನ ಕುಟುಂಬದಲ್ಲಿ ಯಾರಾದರೂ ಹೆಸರು ಬದಲಾವಣೆ ಆಗಿದ್ದರೆ ದಾಖಲೆಗಳೊಂದಿಗೆ ಹೋಗಿ ನೀವು ಕುತೂಹಲದಿಂದ ಕೇಳುತ್ತಿರುವಿರಿ. ಈ ಪ್ರಕ್ರಿಯೆ ಯಾವುದೇ ದಿನಾಂಕದೊಳಗೆ ಮಾಡಿಸಬೇಕೇ ಎಂದು ಇತ್ತೀಚಿನ ಮಾಹಿತಿಗಾಗಿ ಅಧಿಕೃತ ಮೂಲ ನೋಡಿ ನೀವು ಇನ್ನೂ ಆಲೋಚಿಸುತ್ತಿರುವಿರಿ. ಈ KYC ಮಾಡಿಸಿದ ನಂತರ ಯಾವುದೇ ಬದಲಾವಣೆ ಮಾಡಬಹುದೇ ಎಂದು ಅಗತ್ಯವಿದ್ದರೆ ಮಾಡಬಹುದು. ನೀವೀಗಲೇ ಯೋಚಿಸಿ, ನನ್ನ ರೇಷನ್ ಕಾರ್ಡ್ನಲ್ಲಿ ವಿಳಾಸ ಬದಲಾವಣೆ ಆಗಿದ್ದರೆ ಹೇಗೆ ಮಾಡಿಸುವುದೆಂದು ಈ KYC ಸಮಯದಲ್ಲಿ ಸರಿಪಡಿಸಿ ನೀವು ಕುತೂಹಲದಿಂದ ಕೇಳುತ್ತಿರುವಿರಿ. ಈ ಸುದ್ದಿ ನನ್ನಂತಹ ಎಲ್ಲಾ ಕನ್ನಡಿಗರಿಗೆ ಮುಖ್ಯವೇ ಎಂದು ಹೌದು. ನೀವಿನ್ನೂ ಯೋಚಿಸುತ್ತಿರುವಿರಿ. ಈ KYC ಮಾಡಿಸಲು ಯಾವುದೇ ವಿಶೇಷ ಸಿದ್ಧತೆ ಬೇಕೇ ಎಂದು ದಾಖಲೆಗಳನ್ನು ಸಿದ್ಧಪಡಿಸಿ ನೀವು ಈಗಲೇ ಯೋಚಿಸಿ, ನನ್ನ ಕುಟುಂಬದಲ್ಲಿ ಯಾರಾದರೂ ಆಧಾರ್ ಕಾರ್ಡ್ ಕಳೆದು ಹೋದರೆ ಹೇಗೆ ಮಾಡಿಸುವುದೆಂದು ನಕಲು ಪಡೆದು ಮಾಡಿಸಿ. ನೀವು ಕುತೂಹಲದಿಂದ ಕೇಳುತ್ತಿರುವಿರಿ. ಈ ಪ್ರಕ್ರಿಯೆ ಯಾವುದೇ ತೊಂದರೆಯಿಲ್ಲದೆ ಪೂರ್ಣಗೊಳ್ಳುತ್ತದೆಯೇ ಎಂದು ಹೌದು. ನೀವಿನ್ನೂ ಆಲೋಚಿಸುತ್ತಿರುವಿರಿ. ಈ KYC ಮಾಡಿಸುವುದರಿಂದ ನನ್ನ ಭವಿಷ್ಯದ ಸೌಲಭ್ಯಗಳು ಸುರಕ್ಷಿತವಾಗುತ್ತವೆಯೇ ಎಂದು ಹೌದು. ನೀವು ಈಗಲೇ ಯೋಚಿಸಿ, ನನ್ನ ರೇಷನ್ ಕಾರ್ಡ್ನಲ್ಲಿ ಸದಸ್ಯರ ಸಂಖ್ಯೆ ತಪ್ಪಾಗಿದ್ದರೆ ಹೇಗೆ ಸರಿಪಡಿಸುವುದು ಎಂದು ಈ KYC ಸಮಯದಲ್ಲಿ ಸರಿಪಡಿಸಿ ನೀವು ಕುತೂಹಲದಿಂದ ಕೇಳುತ್ತಿರುವಿರಿ. ಈ ಮಾಹಿತಿ ನನ್ನಂತಹ ಎಲ್ಲಾ ಕುಟುಂಬಗಳಿಗೆ ಸಹಾಯ ಮಾಡುತ್ತದೆಯೇ ಎಂದು ಹೌದು. ನೀವಿನ್ನೂ ಯೋಚಿಸುತ್ತಿರುವಿರಿ. ಈ KYC ಮಾಡಿಸಲು ಯಾವುದೇ ವಿಶೇಷ ಸಮಯ ಬೇಕೇ ಎಂದು ಕೆಲವೇ ನಿಮಿಷಗಳು. ನೀವು ಈಗಲೇ ಯೋಚಿಸಿ, ನನ್ನ ಕುಟುಂಬದಲ್ಲಿ ಯಾರಾದರೂ ಹೆಸರು ತಪ್ಪಾಗಿದ್ದರೆ ಹೇಗೆ ಮಾಡಿಸುವುದು ಎಂದು ದಾಖಲೆಗಳೊಂದಿಗೆ ಹೋಗಿ ನೀವು ಕುತೂಹಲದಿಂದ ಕೇಳುತ್ತಿರುವಿರಿ. ಈ ಪ್ರಕ್ರಿಯೆ ಯಾವುದೇ ಶುಲ್ಕ ಇಲ್ಲದೆ ನಡೆಯುತ್ತದೆಯೇ ಎಂದು ನಿಯಮಾನುಸಾರ ನೀವಿನ್ನೂ ಆಲೋಚಿಸುತ್ತಿರುವಿರಿ. ಈ KYC ಮಾಡಿಸಿದ ನಂತರ ಯಾವುದೇ ದೃಢೀಕರಣ ಸಿಗುತ್ತದೆಯೇ ಎಂದು ಹೌದು. ನೀವೀಗಲೇ ಯೋಚಿಸಿ, ನನ್ನ ರೇಷನ್ ಕಾರ್ಡ್ನಲ್ಲಿ ಫೋಟೋ ತಪ್ಪಾಗಿದ್ದರೆ ಹೇಗೆ ಸರಿಪಡಿಸುವುದು ಎಂದು ಈ KYC ಸಮಯದಲ್ಲಿ ನವೀಕರಿಸಿ ನೀವು ಕುತೂಹಲದಿಂದ ಕೇಳುತ್ತಿರುವಿರಿ. ಈ ಸುದ್ದಿ ನನ್ನಂತಹ ಎಲ್ಲಾ ಜನರಿಗೆ ಮುಖ್ಯವೇ ಎಂದು ಹೌದು. ಮತ್ತು ಈಗಲೇ ಕ್ರಮ ಕೈಗೊಳ್ಳಿ, ಏಕೆಂದರೆ ಈ KYC ಮಾಡಿಸದಿದ್ದರೆ ರೇಷನ್ ಕಾರ್ಡ್ ರದ್ದಾಗುವ ಅಪಾಯವಿದೆ ಎಂಬುದನ್ನು ನೆನಪಿಡಿ. ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ ನಿಮಗೆ ಧನ್ಯವಾದಗಳು. ಈಗಲೇ ಕನ್ನಡ ಮಾಹಿತಿ ಮನೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಯಾಕೆಂದರೆ ಇಂಥ ಮುಖ್ಯ ಸುದ್ದಿಗಳನ್ನು ನಾವು ನಿಮಗೆ ತಲುಪಿಸುತ್ತೇವೆ. ನೀವು ಈ KYC ಮಾಡಿಸಿ ನಿಮ್ಮ ರೇಷನ್ ಸುರಕ್ಷಿತವಾಗಿರಲಿ ಎಂದು ನಾನು ಹಾರೈಸುತ್ತೇನೆ.